ಯಾರೋ ಫ್ರೆಂಡ್ಸ್ ಇದ್ದಾರಪ್ಪ ಆಮೇಲೆ ನನ್ನ ಮಟ್ಟಿಗೆ 1 ವರ್ಷ ಆದರೂ ಏನು ಅಂತ. ಸೊ ಆ ರೀಜನ್ ಚೇರ್ಮನಿಗೆ, ಆ ಝೋನ್ ಚೇರ್ಮನಿಗೆ 1 ವರ್ಷಕ್ಕೆ ಒಬ್ಬರು ಮೆಂಬರ್ ಬೇಕು ಅನ್ನುವಂಥ ರೀತಿಯಲ್ಲಿ ಸೇರಿಸ್ಕೊಳ್ತಿದ್ದಾರೆ. ಆದರೆ ಲಯನ್ಸಿನ ಬಗ್ಗೆ ನಿಜವಾಗಿ ಯಾರು ತಿಳ್ಕೊಳ್ತಾರೆ, ಲಯನ್ಸಿನಲ್ಲಿ ಏನಿದೆ ಅಂತ ಅದನ್ನು ಅರ್ಥ ಮಾಡ್ಕೊಳ್ತಾರೆ, ಅವರು ಲಯನ್ಸ್ ಬಿಟ್ಟು ಮತ್ತೆ ಹೋಗೋದೇ ಇಲ್ಲ. ಲಯನ್ಸನ್ನ ಪ್ರೀತಿಸಲಿಕ್ಕೆ ಶುರು ಮಾಡ್ತಾರೆ. ಸೊ ಅದು ಪ್ರೀತಿಸ್ಬೇಕಿದ್ರೆ ನಮಗೆ ಲಯನ್ಸ್ ಬಗ್ಗೆ ಗೊತ್ತಾಗಬೇಕು. ಮೊದಲನೇದಾಗಿ ನಾವು ಲಯನ್ಸ್ ಏನು ಅಂತ ತಿಳ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ವಿಶೇಷವಾಗಿ ನಾನು ಇವತ್ತು ಖುಷಿ ಆಗ್ತಿರೋದು ಯಾಕೆ ಅಂತಂದರೆ, ಕ್ಲಬ್ ಪ್ರಾರಂಭ ಮಾಡುವ ಮೊದಲೇ ಲಯನ್ಸ್ ಅವರಿಗೆ ಲಯನ್ಸ್ ಬಗ್ಗೆ ಓರಿಯಂಟೇಷನ್ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ರೋಹನ್ ಅವರಿಗೆ ಮತ್ತು ಅವರ ಟೀಮಿಗೆ ಒಂದು ಜೋರಾದ ಚಪ್ಪಾಳೆ. ಯಾರನ್ನ ನಾವು ಕರ್ಕೊಂಡು ಬಂದು ಸುಮ್ಮನೆ ಮೆಂಬರ್ ಮಾಡಿ ಆನಂತರ ಅವರನ್ನು ಲಯನ್ ಅನ್ನೋದಕ್ಕಿಂತ ನಾವು ಲಯನ್ ಅಂದ್ರೆ ಏನು ಅಂತ ತಿಳ್ಕೊಂಡು ಲಯನ್ಸ್ ಬಗ್ಗೆ ನಮ್ಮ ಅರಿವು ಮೂಡಿಸಿಕೊಂಡು ನಾವು ನಮ್ಮ ಸ್ವಇಚ್ಛೆಯಿಂದ ಲಯನ್ ಆಗಲಿಕ್ಕೆ ಮುಂದೆ ಬರಬೇಕು. ಆವಾಗ ಮಾತ್ರ ಲಯನ್ಸ್ ನಾವು ಬೆಳೀತದೆ. ಸೊ ಹಾಗಾದ್ರೆ ಇವತ್ತಿನ ನಮ್ಮ ಮೇನ್ ಉದ್ದೇಶ ಏನು? ಲಯನ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು. ಲಯನ್ಸ್ ಫಂಡಮೆಂಟಲ್ಸ್ ಮತ್ತು ಇನ್ಫಾರ್ಮೇಶನ್ಸ್, ಇದು ನನ್ನ ಇವತ್ತು ಟಾಪಿಕ್. ಅದನ್ನು ನಾನು 4 ವಿಭಾಗವನ್ನು ಮಾಡಿದ್ದೇನೆ. ಒಂದು, ಐಡೆಂಟಿಫೈ ಸಿಗ್ನಿಫಿಕೆಂಟ್ ಇವೆಂಟ್ಸ್ ಇನ್ LCA ಹಿಸ್ಟ್ರಿ. ನಮ್ಮ ಲಯನ್ಸ್ನ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ಏನು ಲಯನ್ಸ್ ಕ್ಲಬ್ ಅಂತಂದರೆ, ಯಾವಾಗ ಪ್ರಾರಂಭ ಆಯಿತು, ಏನಾಯಿತು, ಏನೇನು ಕಥೆ ಆಯಿತು ಲಯನ್ಸ್ ಕ್ಲಬ್ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ತಿಳ್ಕೊಳ್ಳೋಣ. ಆಮೇಲೆ ಮಿಷನ್, ಪರ್ಪಸ್, ಎಥಿಕ್ಸ್. ಏನಕ್ಕೆ ನಮ್ಮ ಲಯನ್ಸಿನ ಮಿಷನ್ ಏನು, ಏನಕ್ಕೋಸ್ಕರ ಲಯನ್ಸ್ಗೆ ನಾವು ಸೇರ್ತಾ ಇದ್ದೇವೆ, ಎಥಿಕ್ಸ್ ಏನು, ಅದರ ಮಿಷನ್ ಏನು, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ರೆಕಗ್ನೈಸ್ ದ ಸ್ಟ್ರಕ್ಚರ್ ಆಫ್ ಆರ್ಗನೈಸೇಷನ್. ಯಾವುದೇ ಒಂದು ಆರ್ಗನೈಸೇಷನ್ ಇದ್ದರೆ ಅದಕ್ಕೊಂದು ಸ್ಟ್ರಕ್ಚರ್ ಇರ್ತದೆ. ಅದಕ್ಕೊಬ್ಬರು ಹೆಡ್ ಇರ್ತಾರೆ, ಅವ್ರ ಕೆಳಗೆ ಇರ್ತಾರೆ, ಮತ್ತೆ ಅವ್ರ ಕೆಳಗೆ ಬೇರೆ ಬೇರೆ ಬ್ರಾಂಚಸ್ಗಳಿರ್ತಾರೆ, ಬೇರೆ ಇರ್ತದೆ, ಕಾಂಡ ಇರ್ತದೆ, ಎಲ್ಲಿ ಇರ್ತದೆ, ಮರ ಇರ್ತದೆ, ಹಣ್ಣು ಇರ್ತದೆ. ಹಾಗೆ ಲಯನ್ಸಿಗೂ ಅದರದ್ದೇ ಒಂದು ಸ್ಟ್ರಕ್ಚರ್ ಇದೆ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಕಡೆಗೆ ನಿಧಾನ ಅದರದ್ದು ನಮ್ಮ ಆ್ಯನ್ಮೆಂಟ್ ಏನಿದೆ, ಲಯನ್ಸ್ ಚೇಂಜ್ ಆಗಿ ಮಾರಿಸ್ ಬ್ಲಿಂಕ್ ಅನ್ನುವಂಥವ್ರು 1920ನೇ ಇಸ್ವಿಯಲ್ಲಿ ಈ ಒಂದು ಸಿಂಬಲ್ ಅನ್ನು ನಾವು ಅಡಾಪ್ಟ್ ಮಾಡ್ಕೊಳ್ತು. 2 ಲಯನ್ಗಳು, ಒಂದು ಆಚೆ ಮುಖ, ಒಂದು ಈಚೆ ಮುಖ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ವಿಶ್ವದಲ್ಲಿ ಎಲ್ಲೇ ಹೋದ್ರು ಈ ಚಿಹ್ನೆ ನೋಡಿದ ತಕ್ಷಣ ಇವರು ಲಯನ್ ಅಂತ ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ. ಸರ್ವಿಸ್ ಅನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಮೋಟಿವನ್ನು ಇಟ್ಕೊಂಡು, ಸೊ ಅಲ್ಲಿನ ಪರಿಸರದ ಜನರಿಗೆ ಏನಾದರೂ ಸೇವೆ ಮಾಡುವ, ಕಷ್ಟದಲ್ಲಿದ್ದವರಿಗೆ ಹೆಲ್ಪ್ ಮಾಡುವ ಅನ್ನುವಂಥ ಒಂದು ಭಾವನೆಯಿಂದ ಸರ್ವಿಸ್ ಮೋಟೋವನ್ನು ತಗೊಳ್ಬೋದು. ಈ ಮೋಟೋದಿಂದ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಸಾಕಷ್ಟು ಜನರು ಇವರು ಇನ್ವಾಲ್ವ್ಮೆಂಟ್, ಅವರ ಇನ್ವಾಲ್ವ್ಮೆಂಟ್ ಯಾವತ್ತೂ ಅವ್ರಿಗೆ ಆ ಕ್ಲಬ್ನಲ್ಲಿ ಇರುವುದಿಲ್ಲ, ಆ ಕ್ಲಬ್ ಮುಂದೆ ಹೋಗೋದಿಲ್ಲ. ಅದು ಅಲ್ಲದೆ ಮೆಂಬರ್ಶಿಪ್ ಗ್ರೋತ್. ಯಾವ ಕ್ಲಬ್ನಲ್ಲಿ 15-20 ಮೆಂಬರ್ ಬಂದು ಆ ಕ್ಲಬ್ ನಡೀತದೆ, ಆ ಕ್ಲಬ್ ಯಾವತ್ತು ನಡೆಯೋದು ಭಾರಿ ಕಷ್ಟ. ಯಾಕಂದರೆ ಒಂದು ಮೀಟಿಂಗ್ ಇಡುವಾಗ ಕಾರಣಾಂತರ 4-5 ಜನ ಬರೋದಿಲ್ಲ, 12 ಜನ ಬರ್ತಾರೆ. ಆ ಕ್ಲಬ್ ನಮ್ಮ ರೀಜನ್ನಲ್ಲಿ, ನಮ್ಮ ಜಿಲ್ಲೆಯಲ್ಲಿ 9 ರೀಜನ್ ಇದೆ. ಆ 9 ರೀಜನ್ಗಳಲ್ಲಿ ಅತಿ ಹೆಚ್ಚು ಸದಸ್ಯರಾಗಿರುವಂಥದ್ದು ನಮ್ಮ ರೀಜನ್ 5 ಅಲ್ಲಿ. ಹಾಗೆಯೇ ಬಹುಶಃ 9 ಜಿಲ್ಲೆಗಳಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಹೊಸ ಕ್ಲಬ್ ಆಗ್ತಾ ಇದೆ. ಆ ಒಂದು ಕ್ಲಬ್ ಅನ್ನುವಂಥದ್ದನ್ನು ನೀಡಿದವರು ಲಯನ್ಸ್ ಕ್ಲಬ್ ಹಂಗಳೂರು. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಹಂಗಳೂರಿಗೆ ವಿಶೇಷವಾದ ಒಂದು ಕೃತಜ್ಞತೆಗಳನ್ನು, ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತೇನು ಹೊಸ ಸದಸ್ಯರಲ್ಲಿ ಇದ್ದೀರಿ, ಇವತ್ತು ನಾವು ಕೂಡ ಯಾರು ಲಯನಿಸಮನ್ನು ಪ್ರೀತಿ ಮಾಡಿ ಬಂದವರಲ್ಲ. ಲಯನ್ಸ್ಗೆ ಬಂದ ಮೇಲೆ ಲಯನಿಸಮನ್ನು ಪ್ರೀತಿ ಮಾಡಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ನಾವು ಈ ಒಂದು ಕ್ಲಬ್ಗೆ ಬಂದ ಮೇಲೆ ನಾವು ಲಯನಿಸಮನ್ನು ಪ್ರೀತಿಸಬೇಕು. ಎಲ್ಲರೂ ಕೂಡ ನಾವು ಬ್ಯುಸಿಯಲ್ಲಿದ್ದೀವಿ. ಆ ಒಂದು ಸಮಯವನ್ನು ನಾವು ಲಯನ್ಸ್ಗೆ ಕೊಡಬೇಕಾಗ್ತದೆ. ಇವತ್ತಿನ ದಿನ ಒಂದು ಒಳ್ಳೆಯ ಟ್ರೈನರನ್ನು ಇವತ್ತು ಓರಿಯೆಂಟೇಷನ್ಗೆ ನೀವು ಆಯ್ಕೆ ಮಾಡಿದ್ದೀರಿ, ರಮಾನಂದ್ರವರು ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಓರಿಯೆಂಟೇಷನ್ ಮಾಡಿದ ಅನುಭವ ಇದೆ. ಬಹುಶಃ 200ಕ್ಕೂ ಹೆಚ್ಚು ಓರಿಯೆಂಟೇಷನ್ ಮಾಡಿದ ಅನುಭವ ರಮಾನಂದ್ರಲ್ಲಿದೆ. ಅಂತಹ ಒಂದು ಎಕ್ಸ್ಪೀರಿಯನ್ಸ್ಡ್ ಟ್ರೈನರನ್ನು ಇವತ್ತಿನ ದಿನ ನೀವು ಸೆಲೆಕ್ಟ್ ಮಾಡಿ ಇವತ್ತು ಓರಿಯೆಂಟೇಷನ್ ಕಾರ್ಯಕ್ರಮನ ಇಟ್ಟುಕೊಂಡಿದ್ದೀರಿ. ಏನು ನೂತನ ಸದಸ್ಯರಿದ್ದೀರಿ ಅದನ್ನು, ಅವರ ಏನು ಓರಿಯೆಂಟೇಷನ್ ಮಾಡ್ತಾರೆ ಅದನ್ನು ನೀವು ನಿಮ್ಮಲ್ಲಿ ಅಳವಡಿಸಿಕೊಳ್ಳಿ. ಈ ಒಂದು ಲಯನ್ಸ್ ಕ್ಲಬ್ಗೆ ಒಂದು ಹೆಸರು ತರುವಲ್ಲಿ ನಿಮ್ಮ ಪಾತ್ರ ಕೂಡ ಇರಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ಲಯನ್ಸ್ ಕ್ಲಬ್ ಹಂಗಳೂರಿಗೆ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಒನ್ ಆ್ಯಂಡ್ ಆಲ್ ಲಾಂಗ್ ಲೀವ್ ಲಯನ್ಸ್.